ನಮಸ್ಕಾರ ವೀಕ್ಷಕರೇ, ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಮೀನಾ. ವೀಕ್ಷಕರೇ, ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ನಲ್ಲಿ ಈಗ ಜಾಬ್ ಓರಿಯೆಂಟೆಡ್ ಕೋರ್ಸ್ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಸೊ ಈ ಕೋರ್ಸ್ ನೀವು ಮಾಡಬೇಕಂದ್ರೆ ಏನೆಲ್ಲ ಮಾಡಬೇಕಾಗುತ್ತೆ, ಹಾಗೆ ಈ ಕೋರ್ಸ್ನ ಡ್ಯೂರೇಷನ್ ಎಷ್ಟು, ಎಲ್ಲದರ ಬಗ್ಗೆ ನಮಗೆ ಡಾಕ್ಟರ್ ಪ್ರಕೃತಿ ಅವರು ಮಾಹಿತಿ ನೀಡ್ತಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರಕೃತಿ ಅವರು. ಡಾಕ್ಟರ್ ಪ್ರಕೃತಿ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಪ್ರಕೃತಿ ಅವರೇ, ಈಗ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯಲ್ಲಿ ಹೊಸದಾಗಿ ಜಾಬ್ ಓರಿಯೆಂಟೆಡ್ ಕೋರ್ಸ್ನ ನೀವು ಸ್ಟಾರ್ಟ್ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ಖಂಡಿತ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಪ್ರಕೃತಿ ಜಿ. ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ರಿಸರ್ಚ್ ಸೆಂಟರಲ್ಲಿ INDNT ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಇವತ್ತು ನಮ್ಮಲ್ಲಿ ನಡೆಯುವ ವಿಶೇಷ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ನಮ್ಮಲ್ಲಿ 3 ಥರದ ವಿಶೇಷ ಕೋರ್ಸ್ಗಳು ಇದೆ. ಅದು ಸರ್ಟಿಫಿಕೇಟ್ ಕೋರ್ಸ್, ಡಿಪ್ಲೊಮೊ ಕೋರ್ಸ್ ಮತ್ತು ಅಡ್ವಾನ್ಸ್ ಡಿಪ್ಲೊಮೊ ಕೋರ್ಸ್ ಅಂತ. ಸೊ ಸರ್ಟಿಫಿಕೇಟ್ ಕೋರ್ಸಲ್ಲಿ ನಮ್ಮಲ್ಲಿ 4 ವಿಧವಾದ ಸರ್ಟಿಫಿಕೇಟ್ ಕೋರ್ಸ್ಗಳಿದೆ. ಸೊ ಮೊದಲಿಗೆ ಸರ್ಟಿಫಿಕೇಟ್ ಇನ್ ಡಯಾಬಿಟಿಕ್ ಕೇರ್ ಆ್ಯಂಡ್ ಡಯಟ್ ಬೈ ಆಯುರ್ವೇದ, ಎರಡನೇದಾಗಿ ಸರ್ಟಿಫಿಕೇಟ್ ಇನ್ ಆಯುರ್ವೇದ ಬ್ಯೂಟಿ ಕೇರ್, ಮೂರನೇದಾಗಿ ಸರ್ಟಿಫಿಕೇಟ್ ಇನ್ ಆಯುರ್ವೇದ ಫಾರ್ಮಸಿ ಅಂಡ್ ನರ್ಸಿಂಗ್, ಅದೇ ರೀತಿ 4ನೇ ಕೋರ್ಸು ಸರ್ಟಿಫಿಕೇಟ್ ಇನ್ ಆಯುರ್ವೇದ ಪಂಚಕರ್ಮ. ಸೊ ಈ 4 ಕೋರ್ಸ್ಗಳ ಅವಧಿ 6 ತಿಂಗಳಾಗಿರುತ್ತೆ. ನೆಕ್ಸ್ಟ್ ಡಿಪ್ಲೊಮೊ ಕೋರ್ಸ್. ಸೊ ಡಿಪ್ಲೊಮೊ ಕೋರ್ಸ್ಗಳಲ್ಲಿ ನಮಗೆ 5 ಥರದ ಡಿಪ್ಲೊಮೊ ಕೋರ್ಸ್ಗಳಿದೆ. ಸೊ ಮೊದಲನೇದಾಗಿ ಡಿಪ್ಲೊಮೊ ಇನ್ ಆಯುರ್ವೇದ ಫಾರ್ಮಸಿ, ಡಿಪ್ಲೊಮೊ ಇನ್ ವರ್ಮಾ ಆ್ಯಂಡ್ ಮಸಾಜ್ ಸೈನ್ಸ್, ಡಿಪ್ಲೊಮೊ ಇನ್ ಹರ್ಬಲ್ ಮೆಡಿಸಿನ್ ಪ್ರಿಪರೇಷನ್ಸ್, ಅದೇ ರೀತಿ ಡಿಪ್ಲೊಮೊ ಇನ್ ಆಯುರ್ವೇದ ಪಂಚಕರ್ಮ ಆ್ಯಂಡ್ ಡಿಪ್ಲೊಮೊ ಇನ್ ಆಯುರ್ವೇದ ಕ್ಷಾರಸೂತ್ರ. ಸೊ ಈ 5 ಥರದ ಡಿಪ್ಲೊಮೊ ಕೋರ್ಸ್ಗಳು ಲಭ್ಯ ಇದೆ. ಈ ಡಿಪ್ಲೊಮೊ ಕೋರ್ಸ್ನ ಅವಧಿ ಏನಾಗಿರುತ್ತೆ, 1 ವರ್ಷ. ಅದೇ ರೀತಿ ಲಾಸ್ಟಿಗೆ ನಮ್ಮಲ್ಲಿ ಅಡ್ವಾನ್ಸ್ ಡಿಪ್ಲೊಮೊ ಕೋರ್ಸ್ ಅಂತ ಇದೆ. ಸೊ ಈ ಅಡ್ವಾನ್ಸ್ ಡಿಪ್ಲೊಮೊ ಕೋರ್ಸ್ನ ಅವಧಿ ಏನಾಗಿರುತ್ತೆ, 2 ವರ್ಷದ ಅವಧಿಗೆ ನಾವು ಡ್ಯೂರೇಷನ್ ಇಟ್ಟಿದ್ದೀವಿ. ಸೊ ಈ 2 ವರ್ಷದ ಅವಧಿಯ ಕೋರ್ಸ್ಗಳ ಮಾಹಿತಿ ಅಂತಂದರೆ 2 ಕೋರ್ಸ್ಗಳಾಗಿರುತ್ತೆ. ಸೊ ಮೊದಲನೇ ಕೋರ್ಸು ಡಿಪ್ಲೊಮೊ ಇನ್ ಅಡ್ವಾನ್ಸ್ ಡಿಪ್ಲೊಮೊ ಇನ್ ಫಿಸಿಯೋಥೆರಪಿ ಆ್ಯಂಡ್ ಆಯುರ್ವೇದ, ಅಡ್ವಾನ್ಸ್ ಡಿಪ್ಲೊಮೊ ಕೋರ್ಸ್ ಇನ್ ಆಯುರ್ವೇದ, ಯೋಗ, ನರ್ಸಿಂಗ್ ಆ್ಯಂಡ್ ಫಿಸಿಯೋಥೆರಪಿ. ಸೊ ಈ 3 ಥರದ ಕೋರ್ಸ್ಗಳು ನಮ್ಮಲ್ಲಿ ಲಭ್ಯ ಇದೆ. ಡಾಕ್ಟರ್, ಈಗ ಈ ಕೋರ್ಸ್ ಮಾಡಬೇಕಂದ್ರೆ ಎಲಿಜಿಬಿಲಿಟಿ ಏನಾದರೂ ಇದೆಯಾ? ಇಷ್ಟೇ ಅಂದರೆ 10th ಪಾಸ್ ಆಗಿರಬೇಕು, 12th ಪಾಸ್ ಆಗಿರಬೇಕು, ಆ ಥರ ಏನಾದರೂ ಇದೆಯಾ? ಪರ್ಟಿಕ್ಯುಲರ್ಲಿ ಇದಕ್ಕೆ ಎಲಿಜಿಬಿಲಿಟಿ ಅಂತಂದರೆ ಬೇಸಿಕ್ ಅವರು 10th SSLC ಪಾಸ್ ಆಗಿರ್ಬೋದು ಅಥವಾ ಸೆಕೆಂಡ್ PUC ಪಾಸ್ ಆಗಿದ್ರು ಸಾಕು. ಸೊ ಇಷ್ಟೇ ಪರ್ಟಿಕ್ಯುಲರ್ ಡಿಗ್ರಿ ಓದಿರಬೇಕು ಅಥವಾ ಇಷ್ಟೇ ಪರ್ಟಿಕ್ಯುಲರ್ ಗ್ರಾಜುಯೇಷನ್ ಹೊಂದಿರಬೇಕು, ಆ ಥರದ್ದು ಯಾವುದೂ ಇಲ್ಲ. ಸೊ ಇದನ್ನು ಬೇಸಿಕಲಿ ನಾವು ಶುರು ಮಾಡಿರೋದೇ ಗ್ರಾಮೀಣ ಅಭಿವೃದ್ಧಿಗೋಸ್ಕರ. ಸೊ ಗ್ರಾಮೀಣ ಯುವ ಪೀಳಿಗೆ ಏನೋ ಅವ್ರು ಲ್ಯಾಂಗ್ವೇಜ್ ಬ್ಯಾರಿಯರಿಂದ ಮುಂದೆ ಅವ್ರು ಓದೋದನ್ನ ಯಾರು ವಿದ್ಯಾಭ್ಯಾಸನ ಸ್ಟಾಪ್ ಮಾಡಿರ್ತಾರೆ, ಸೊ ಅವರಲ್ಲಿ ಏನೋ ಮಾಡಬೇಕು ಅಂತಿರುತ್ತೆ, ಬಟ್ ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಅವ್ರು ಏನೂ ಮಾಡದೇ ಇರುವಂತಹ ಅಸಹಾಯಕರಿಗೆ ನಾವು ಇದನ್ನು ಕಾನ್ಸಂಟ್ರೇಟ್ ಮಾಡಿ ಶುರು ಮಾಡಿದ್ರಿಂದ ಸೊ ಯಾವುದೇ ಆದಂಥ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಾವು ಇದನ್ನು ಇಟ್ಕೊಂಡಿಲ್ಲ. ಸೊ ಬೇಸಿಕ್ ಅವರು 10th ಅಥವಾ 12th ಪಾಸ್ ಆಗಿದ್ರೆ ಸಾಕು. ಅಂದರೆ ಕನ್ನಡದಲ್ಲಿ ನೀವೆಲ್ಲ ಪಾಠ ಎಲ್ಲ ಹೇಳ್ಕೊಡ್ತೀರಾ? ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಬಂದಾಗ ಕನ್ನಡ ಅಥವಾ ಹಿಂದಿ ಅಥವಾ ಇಂಗ್ಲಿಷ್ 3 ಯಾವುದೇ ಭಾಷೆಯಲ್ಲೂ ಕೂಡ ನಾವು ಪಾಠವನ್ನು ನಾವು ಮಾಡ್ತೀವಿ. ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಪಾಠವನ್ನು ಮಾಡಿಕೊಡ್ತೀವಿ. ಡಾಕ್ಟರ್, ಈಗ ನೀವು ಹೇಳ್ತಾ ಇದ್ರಿ ಇದು ಗ್ರಾಮೀಣ ಮಕ್ಕಳಿಗೆ ನೀವು ಯೋಚನೆ ಮಾಡಿ ಇಲ್ಲಿ ನೀವು ಈ ಕೋರ್ಸಸ್ನ ಈಗ ಸ್ಟಾರ್ಟ್ ಮಾಡಿದ್ದೀರಾ ಅಂತ. ಸೊ ಗ್ರಾಮೀಣ ಕ್ಷೇತ್ರದಿಂದ ಬಂದ ವಿದ್ಯಾರ್ಥಿಗಳಿಗೆ ಅಥವಾ ಬೇರೆ ಡಿಸ್ಟ್ರಿಕ್ಕಿಂದ ಅಥವಾ ಬೇರೆ ಯಾವುದೇ ಸ್ಟೇಟಿಂದ ಬರೋ ಮಕ್ಕಳಿಗೆ ನೀವು ಯಾವೇನೆಲ್ಲ ಫೆಸಿಲಿಟಿ ಕೊಡ್ತೀರಾ? ಸೊ ನಮ್ಮಲ್ಲಿ ಗರ್ಲ್ಸ್ಗೆ ಗರ್ಲ್ಸ್ ಹಾಸ್ಟೆಲ್ ಇದೆ, ಬಾಯ್ಸ್ಗೆ ಬಾಯ್ಸ್ ಹಾಸ್ಟೆಲ್ ನಮ್ಮ ಕ್ಯಾಂಪಸಲ್ಲೇ ಪ್ರೊವೈಡ್ ಮಾಡ್ತೀವಿ. ಸೊ ಅವ್ರಿಗೆ ಊಟ ತಿಂಡಿ ಆಗಿರ್ಬೋದು, ಆ ಥರ ಸೌಲಭ್ಯ ಕೂಡ ನಮ್ಮಲ್ಲೇ ಇದೆ. ಮತ್ತು ಅವರಿಗೆ ಸಪ್ರೇಟ್ ಕ್ಲಾಸ್ ರೂಮ್ಸ್ ಫೆಸಿಲಿಟಿ ಇದೆ, ಅವ್ರಿಗೆ ಆದಂಥ ಸಪ್ರೇಟ್ ಲೈಬ್ರರಿ ಫೆಸಿಲಿಟೀಸ್ ಕೂಡ ಇದೆ. ಸೊ ಅವರು ಬೆಳಗಿಂದ ಸಂಜೆ ತನಕ ಎಷ್ಟು ಅವರು ಪ್ರಾಕ್ಟಿಕಲ್ ಸೆಷನ್ನು ಅಟೆಂಡ್ ಮಾಡ್ಬೋದು, ಜೊತೆಗೆ ಥಿಯರಿ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ಬೋದು. ಸೊ ಥಿಯರಿ ಕ್ಲಾಸ್ ರೂಮ್ಸ್ ಅಲ್ಲಿ ನಡೆಯುತ್ತೆ. ಪ್ರಾಕ್ಟಿಕಲ್ ಸೆಷನ್ ನಾವು ಪೇಷಂಟ್ಸ್ ಏನೇನು ಇರ್ತಾರಲ್ಲ, ಸೊ ಪೇಷಂಟ್ಸ್ನ ಟ್ರೀಟ್ಮೆಂಟ್ ನಡೆಯೋ ಟೈಮಲ್ಲಿ ಅವ್ರನ್ನ ಕರ್ಕೊಂಡೋಗಿ ಅವ್ರ ಕೈಯಲ್ಲೇ ನಾವು ಟ್ರೀಟ್ಮೆಂಟನ್ನು ಮಾಡಿಸಿ, ಬಿಕಾಸ್ ಅವ್ರಿಗೆ ಕಾನ್ಫಿಡೆನ್ಸ್ ಬರೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರಾಕ್ಟಿಕಲ್ ಸೆಷನ್ಸ್ ಕೂಡ ನಾವು ಇಲ್ಲೇ ಕಂಡಕ್ಟ್ ಮಾಡ್ಕೊಡ್ತೀವಿ. ಅಂದರೆ ಡೇ 1 ಇಂದನೇ ನೀವು ಪ್ರಾಕ್ಟಿಕಲ್ ಎಲ್ಲ ಕೊಟ್ಬಿಡ್ತೀರಾ ಅವ್ರಿಗೆ ಮಾಡೋ ಥರ? ಡೇ 1 ಇಂದನೇ ಕೊಡಲ್ಲ. ಸೊ ಅವ್ರಿಗೆ ಟ್ರೈನಿಂಗ್ ಬೇಕಾಗುತ್ತೆ. ಸೊ ಅಟ್ಲೀಸ್ಟ್ ಈಗ 6 months ಡ್ಯೂರೇಷನ್ ಅಂತ ಇರುತ್ತೆ ಅನ್ಕೊಳ್ಳಿ. ಸೊ 6 month ಡ್ಯೂರೇಷನ್ ಅಲ್ಲಿ ಮಿನಿಮಮ್ ಅವ್ರಿಗೆ ಅಟ್ಲೀಸ್ಟ್ 2 months ಆದ್ರೂ ಅವ್ರಿಗೆ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್. ಸೊ ಈಗ ಅವರು 10th ಪಾಸ್, ಕೆಲವರು 10th ಪಾಸ್ ಆಗಿರುತ್ತೆ, ಅವ್ರಿಗೆ ಎಷ್ಟೋ ವರ್ಷ ಆಗ್ಬಿಟ್ಟಿರುತ್ತೆ ಓದಿ. ಸೊ ಅಂಥವ್ರಿಗೆ ಸಡನ್ ಆಗಿ ನಾವು ಪೇಷಂಟ್ಸ್ ಮೇಲೆ ಟ್ರಯಲ್ ಮಾಡೋದಕ್ಕೆ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅಟ್ಲೀಸ್ಟ್ ಅವ್ರಿಗೆ 2 months ನಾವು ಥಿಯರಿ ಟ್ರೈನಿಂಗ್ ನೋಡ್ತೀವಿ. ಮತ್ತು ಅವರ ವೇ ಆಫ್ ಕಮ್ಯುನಿಕೇಶನ್ ವಿತ್ ದ ಪೇಷಂಟ್, ಸೊ ಅವ್ರು ಹೆಂಗೆ ಬಿಹೇವ್ ಮಾಡ್ತಾ ಇದ್ದಾರೆ ಪೇಷಂಟ್ಸ್ ಜೊತೆ, ಹೆಂಗೆ ಅವರು ಟ್ರೀಟ್ಮೆಂಟ್ ಮಾಡೋದು ಎಫಿಕಸಿ ಇದೆಯಾ, ಸೊ ಅದನ್ನು ನೋಡಿ ನಾವು ನಿಂತು ಅವ್ರ ಹತ್ರ ಮಾಡಿಸ್ತೀವಿ. ಸೊ ಈಗ ಅವ್ರಿಗೆ ಗೊತ್ತಿದೆ ಥಿಯರಿ ನೋಡಿ ಚೆನ್ನಾಗಿದೆ ಅಂತೇಳಿ ಜಸ್ಟ್ ಅವ್ರನ್ನ ಪೇಷಂಟ್ ಮುಂದೆ ಟ್ರಯಲಿಗೆ ಬಿಟ್ಟು ನಾವು ಹೋಗೋದಿಲ್ಲ. ಸೊ ಅವ್ರನ್ನ ಕರ್ಕೊಂಡು ನಾವು ಅವ್ರಿಗೆ ಟ್ರೈನಿಂಗ್, ಪ್ರಾಕ್ಟಿಕಲ್ ಟ್ರೈನಿಂಗ್ ಮಿನಿಮಮ್ 5 months ಆದರೂ 4 months ಆದರೂ ಕೊಟ್ಟ ಮೇಲೇ ನಾವು ಅವ್ರಿಗೆ ಕಾನ್ಫಿಡೆಂಟಿಂದ ಪೇಷಂಟ್ನ ಟ್ರಯಲಿಗೆ ಕೊಡ್ಬೋದು. ಡಾಕ್ಟರ್, ಈ ಕೋರ್ಸ್ ಬರೀ ಆಫ್ಲೈನ್ ಮಾತ್ರನಾ ಅಥವಾ ಆನ್ಲೈನ್ ಕ್ಲಾಸಸ್ ಇದೆಯಾ? ಇದು ನಮ್ಮಲ್ಲಿ ಆನ್ಲೈನ್ ಕ್ಲಾಸಸ್ ಫೆಸಿಲಿಟಿ ಕೂಡ ಇದೆ. ಬಿಕಾಸ್ ನಾವೀಗ 6 months ಇದನ್ನ ಜಸ್ಟ್ ಅವರು 10th ಪಾಸ್ ಆಗಿ 12th ಪಾಸ್ ಆಗಿರೋ ಸ್ಟೂಡೆಂಟ್ಸ್ಗಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಬೇರೆ ಥೆರಪಿಸ್ಟ್ಗಳು ಕೂಡ ಇರ್ತಾರೆ. ಸೊ ಆಯುರ್ವೇದ ಥೆರಪಿಸ್ಟ್ನ ಜಸ್ಟ್ ಅವ್ರು ಆಯುರ್ವೇದ ಥೆರಪಿ
ಕೋರ್ಸ್ಗಳನ್ನ ಮುಗಿಸಿ ಅವರು ಬೇರೆ ಕಡೆ ವರ್ಕ್ ಮಾಡ್ತಿರ್ತಾರೆ. ಅಂಥವ್ರಿಗೆ ನಾವು 6 months 1 year ಎಲ್ಲ ನೀವು ಕೆಲಸ ಬಿಟ್ಟು ಬಂದಿಲ್ಲ ನಮ್ಮಲ್ಲಿ ಕಲೀರಿ. ಫಾರ್ ಎಕ್ಸಾಂಪಲ್ ನಾವಲ್ಲಿ ಈಗ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದು ಮರ್ಮ ಚಿಕಿತ್ಸಾ. ಸೊ ಯಾಕಂದ್ರೆ ಮರ್ಮ ಚಿಕಿತ್ಸೆಯಲ್ಲಿ ನಾವು 100% ರಿಸಲ್ಟ್ನ ನಾವು ಪೇಷಂಟ್ಸ್ ಅಲ್ಲಿ ನೋಡ್ತಾ ಇದೀವಿ. ಅದಟ್ಟು ಮಿನಿಮಮ್ ಡ್ಯೂರೇಷನ್, ಮಿನಿಮಮ್ 5 ದಿನ ಅಥವಾ 7 ದಿನದಲ್ಲೇ ಯಾವುದೇ ಖಾಲಿ ಆದ್ರೂ ಕಂಪ್ಲೀಟ್ ಅವರು ಕ್ಯೂರ್ ಆಗ್ತಾ ಇದ್ದಾರೆ. ಸೊ ನಾವು ಬೇಸಿಕಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದು ವರ್ಮ ಚಿಕಿತ್ಸೆ ಆಗಿರೋದ್ರಿಂದ ಥೆರಪಿಸ್ಟ್ಗಳು ಜಾಸ್ತಿ ಕೋರ್ಸ್. ಈಗ ನಮ್ಮಲ್ಲಿ ಆಗಲೇ ಜಾಯ್ನ್ ಆಗಿರೋ ಸ್ಟೂಡೆಂಟ್ಸು ಕೂಡ ಬೇಸಿಕಲಿ ಥೆರಪಿಸ್ಟ್ಗಳೇ. ಸೊ ಆ ಥೆರಪಿಸ್ಟ್ಗಳು ಬೇರೆ ನಾರ್ತ್ ಇಂಡಿಯಾದಿಂದನೂ ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಅಂಥವರಿಗೆ ನೀವು 6 months 1 year ರಜಾ ಹಾಕಿ ನಾನು ಹಾಗೆ ಹೇಳ್ದಂಗೆ ಇಲ್ಲಿ ಬಂದು ಸ್ಟೇ ಮಾಡಿಕೊಂಡು ಕ್ಲಾಸಸ್ ಸೇರ್ಕೊಳ್ಳಿ ಅಂತಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಅವ್ರಿಗೆ ನಾವೇನು ಮಾಡ್ತೀವಿ, ಅವ್ರ ಕೆಲಸ ಮುಗಿದ ಮೇಲೆ ಎಸ್ಪೆಷಲಿ ಈವ್ನಿಂಗ್ ಅವರ್ ಆಫ್ಟರ್ 6 o'clock ಆಫ್ಟರ್ 7 o'clock ಅವರ ಕಂಫರ್ಟಬಲ್ ಟೈಮಿಂಗ್ಸ್ ಅನುಗುಣವಾಗಿ ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ. ಆನ್ಲೈನ್ ಕ್ಲಾಸಸ್ ಇರುತ್ತೆ. ಮತ್ತು ಅವ್ರಿಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕು, ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷಲ್ಲಿ, ಹಿಂದಿಲಿ ಬೇಕಾದರೆ ಹಿಂದಿ, ಹಾಗೆ ಕನ್ನಡದಲ್ಲಿ ಬೇಕಾದರೆ ಕನ್ನಡದಲ್ಲೂ ಕೂಡ ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ. ಡಾಕ್ಟರ್, ಹಾಗೇನೆ ಈಗ ಹೌಸ್ ವೈಫ್ಸ್ ಕೂಡ ಈ ಕೋರ್ಸ್ನ ಜಾಯಿನ್ ಮಾಡ್ಬೋದಾ? ಖಂಡಿತ. ಸೊ ಅದೇ ನಾನು ಹೇಳ್ದಂಗೆ ಯಾವುದೇ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ, ಯಾವುದೇ ಡಿಗ್ರಿ ಅಂತ ಯಾವುದೇ ಬ್ಯಾರಿಯರ್ ಇಲ್ಲ, ಮತ್ತು ಯಾವುದೇ ಜೆಂಡರ್ ಬ್ಯಾರಿಯರ್ ಇಲ್ಲ. ಸೊ ಯಾರಾದರೂ ಕೂಡ ಈ ಕೋರ್ಸ್ನ ಸೌಲಭ್ಯವನ್ನು ಪಡ್ಕೋಬಹುದು. ಸೊ ಈಗ ಈ ಕೋರ್ಸ್ ಟೈಮಿಂಗ್ಸ್ ಎಲ್ಲ ಹೇಗಿರುತ್ತೆ? ನಾನು ಹೇಳ್ದಂಗೆ 6 months 1 year 2 year ಅಂತ ಡ್ಯೂರೇಷನ್. ಮಾರ್ನಿಂಗ್ ಬಂದು ಈವ್ನಿಂಗ್ ಇಷ್ಟು ಗಂಟೆ ತನಕ ಇರಬೇಕು, ಆ ಥರ ಏನಾದರೂ ಇದೆಯಾ? ಇಲ್ಲ, ಆ ಥರ ಖಂಡಿತವಾಗಿ ಇಷ್ಟು ಟೈಮಿಂಗ್ಸ್ ಎಲ್ಲ ನೀವು ಕೋರ್ಸ್ ಮಾಡ್ಕೋಬೇಕು ಅಂತೆಲ್ಲ. ಯಾರು ನಮ್ಮ ಕ್ಯಾಂಪಸಲ್ಲಿ ಸ್ಟೇ ಮಾಡ್ತಾರೆ ಅವರು ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆ ತನಕ ಇಲ್ಲೇ ಕ್ಲಾಸಸ್ ಅಟೆಂಡ್ ಮಾಡಬೇಕಾಗುತ್ತೆ, ಬೋತ್ ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಸೊ ಆನ್ಲೈನ್ ಕ್ಲಾಸಸ್ ಕೂಡ ಫೆಸಿಲಿಟಿ ಇದೆ ಅಂತ. ಸೊ ಆನ್ಲೈನ್ ಕ್ಲಾಸಸ್ ಆಫ್ ಮಾಡ್ಕೊಂಡಿರೋ ಅದೇನು ಸರ್ಟಿಫಿಕೇಟ್ ಕೋರ್ಸ್ನ ಚೂಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅವ್ರಿಗೆ 200 hours ಥಿಯರಿ ಕ್ಲಾಸಸ್ ಇರುತ್ತೆ. ಅದೇ ರೀತಿ 100 to 150 hours ಪ್ರಾಕ್ಟಿಕಲ್ ಸೆಷನ್ಸ್ ಇರುತ್ತೆ. ಸೊ ಅವರು ಫಸ್ಟ್ 4 months ಅಥವಾ 5 months ಥಿಯರಿ ಕ್ಲಾಸಸ್ನೆಲ್ಲ ಮುಗಿಸ್ಕೊಂತಾರೆ. ಲಾಸ್ಟ್ 1 month ಸೊ ನಮ್ಮ ಕ್ಯಾಂಪಸ್ಗೆ ಅವ್ರು ಬರಲೇಬೇಕು. ಸೊ ಇಲ್ಲಿ ಬಂದು ಇದ್ದು ಅವರು ಪ್ರಾಕ್ಟಿಕಲ್ ಸೆಷನ್ಸು ಕಂಪ್ಲೀಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಸರ್ಟಿಫಿಕೇಟ್ ಕೋರ್ಸ್ ಇನ್ ವರ್ಮಾ ಆ್ಯಂಡ್ ಮಸಾಜ್ ಸೈನ್ಸ್. ಸೊ ಅವರು ಇಲ್ಲಿ ಬಂದು 1 month ಅವರು ಮರ್ಮಾ ಪಾಯಿಂಟ್ಸಿಂದ ಹಿಡಿದು ಮರ್ಮಾ ಮ್ಯಾನಿಪುಲೇಷನ್, ಸ್ಟಿಮ್ಯುಲೇಷನ್ ಟೆಕ್ನಿಕ್ಸ್ ಎಲ್ಲನೂ ಕೂಡ ಅವರು ಪ್ರಾಕ್ಟಿಕಲಿ ಪೇಷಂಟ್ನ ನೋಡಿ ಕಲಿತು ಅವರು ನಾವು ಅವರ ಪೇಷಂಟ್ ಮೇಲೆ ಹೇಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಅವ್ರ ಹತ್ರ ಮಾಡಿಸಿ ನೆಕ್ಸ್ಟ್ ಕಾನ್ಫಿಡೆಂಟ್ ಆದರೆ ವಿಲ್ ಗಿವ್ ದ ಸರ್ಟಿಫಿಕೇಟ್. ಸೊ ಪ್ರಾಕ್ಟಿಕಲ್ ಸೆಷನ್ಗೆ ಅವರು ಕಂಪ್ಲೀಟ್ ಇಲ್ಲಿ ಬರಲೇಬೇಕಾಗುತ್ತೆ. ಡಾಕ್ಟರ್, ಹಾಗೆಯೇ ನಾವೀಗ ಬೇರೆ ಏನಾದರೂ ಕೋರ್ಸ್ ಮಾಡಿದರೆ ಅಲ್ಲಿ ಎಕ್ಸಾಮ್ಸ್ ಇರುತ್ತೆ. ಸೊ ಅದೇ ಥರ ಈ ಕೋರ್ಸ್ ಕಂಪ್ಲೀಟ್ ಆದ ನಂತರ ಎಕ್ಸಾಮ್ಸ್ ಏನಾದರೂ ಇರುತ್ತೆ? ಖಂಡಿತ. ಸೊ 6 months ಕೋರ್ಸ್ಗೆ 1 paper ಇರುತ್ತೆ, ಡಿಪೆಂಡಿಂಗ್ ಆನ್ ದ ಕೋರ್ಸ್ ಆ್ಯಂಡ್ ಸಬ್ಜೆಕ್ಟ್ ದ ಸೆಲೆಕ್ಟ್. ಸೊ ಯಾವ ಕೋರ್ಸು ಯಾವ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದ್ರ ಪ್ರಕಾರ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಸೊ 6 months ಅಂದರೆ 6 months ಡ್ಯೂರೇಷನ್ ಕಂಪ್ಲೀಟ್ ಆದಮೇಲೆ ಅವ್ರಿಗೊಂದು ಎಕ್ಸಾಮ್ ಇರುತ್ತೆ. ಅದೇ ರೀತಿ 1 year ಕೋರ್ಸ್ ಆದರೆ 1 year ಕೋರ್ಸಲ್ಲಿ ಎಕ್ಸಾಮ್ ಇರುತ್ತೆ. 2 years ಕೋರ್ಸ್ ಆದರೆ 2 times ಎಕ್ಸಾಮ್ ಇರುತ್ತೆ. ಸೊ 1 ವರ್ಷ ಆದಮೇಲೆ 1 ಎಕ್ಸಾಮ್ ಇರುತ್ತೆ, 2nd year ಆದಮೇಲೆ ಫೈನಲ್ ಎಕ್ಸಾಮ್ ಇರುತ್ತೆ. ಓಕೆ ಡಾಕ್ಟರ್, ಈಗ ಈ ಕೋರ್ಸ್ಗೆ ಜಾಯಿನ್ ಆಗಬೇಕಂದ್ರೆ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಹೇಗಿರುತ್ತೆ? ಸೊ ಅಡ್ಮಿಷನ್ ಪ್ರೋಸೆಸ್ ಅಂದರೆ ಈಗ ನಾವು 6 months ಅಂತ ಹೇಳಿದೆ ಅಲ್ವಾ. ಸೊ 6 months ಅಂದರೆ ಅವ್ರು ಯಾವ ಮಂತಲ್ಲಿ ಜಾಯ್ನ್ ಆಗಿರುತ್ತೆ, ಸ್ಟಾರ್ಟಿಂಗ್ ಮಂತ್. ಫಾರ್ ಎಕ್ಸಾಂಪಲ್ ಈಗ ಅವರು May 28 ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಜಾಯ್ನ್ ಆಗಬೇಕು ಅಂತಂದರೆ ಅವ್ರಿಗೆ ನೆಕ್ಸ್ಟ್ June 1 ಸ್ಟಾರ್ಟ್ ಮಾಡ್ಕೊತೀವಿ. ಸೊ June 1 ನೆಕ್ಸ್ಟ್ 6 months ಡ್ಯೂರೇಷನ್. ಸೊ ಅವರು 200 hour ಥಿಯರಿ ಸೆಷನ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿರಬೇಕು, 150 hour ಪ್ರಾಕ್ಟಿಕಲ್ ಸೆಷನ್ ಕೂಡ ಕಂಪ್ಲೀಟ್. ಜೂನ್ ಇಂದ ಡಿಸೆಂಬರ್ ತನಕ 6 months ಆಗುತ್ತೆ. 6 months 6 months ಡ್ಯೂರೇಷನ್ ಅಂತಂದ್ರೆ ಅವ್ರು ಯಾವ ಮಂತ್ ಇಂದ ಜಾಯ್ನ್ ಆಗ್ತಾರೆ ಅಲ್ಲಿಂದ 6 months. ಅಂದ್ರೆ ಸ್ಪೆಸಿಫಿಕಲಿ ಅದೇ ಮಂತ್ ಅನ್ನೋ ತರ ಇಲ್ಲ. ಏನೂ ಇಲ್ಲ. ಈಗ ಬೇರೆ ಕಾಲೇಜಲ್ಲೆಲ್ಲ ಹೋದ್ರೆ ನಾವು ಸೊ ಆ ಥರ ನಾವು ಬ್ಯಾಚಸ್ ಏನು ಮಾಡಿಲ್ಲ, ಸ್ಪೆಸಿಫಿಕ್ ಬ್ಯಾಚಸ್ ಏನೂ ಇಲ್ಲ. ಸೊ ಅವ್ರು ಯಾವಾಗಿಂದ ಜಾಯ್ನ್ ಆಗ್ತಾರೆ ಆ ಡ್ಯೂರೇಷನ್ ಇಂದ 6 months. ಸ್ಟೂಡೆಂಟ್ ಬಂದ್ರು ಕೂಡ ಬಂದಾಗಿಂದ ಅದು ಡೇಟ್ ಕೌಂಟ್ ಆಗುತ್ತೆ. ಅದೇ ರೀತಿ ಕೌಂಟ್ ಮಾಡ್ಕೋತೀವಿ. ಸೊ ಅವ್ರು ಇವಾಗ ಜೂನಲ್ಲಿ ಬಂದಿದ್ದಾರೆ ಅಂತಂದ್ರೆ ಜೂನ್ ಇಂದ 6 months ಕೌಂಟ್ ಆಗುತ್ತೆ. ಇಫ್ ಇಟ್ ಇಸ್ ಅ ಸರ್ಟಿಫಿಕೇಟ್ ಕೋರ್ಸ್. ಏನಾದ್ರು ಡಿಪ್ಲೊಮಾ ತಗೊಂಡಿದ್ರೆ ಅಂದ್ರೆ ಈ ಜೂನ್ ಇಂದ 1 year ನೆಕ್ಸ್ಟ್ ಜೂನ್ ತನಕ. ಸೊ ಆ ಥರ ಕೌಂಟ್ ಮಾಡ್ಕೊಂತೀವಿ. ಅವ್ರು ಯಾವ ಡೇಟ್ ಆಫ್ ಜಾಯ್ನ್ ಆಗಿರ್ತಾರಲ್ಲ ಅದರಿಂದ 6 months, ಅದರಿಂದ 1 year, ಅದರಿಂದ 2 years ಆ ಥರ ಕನ್ಸಿಡರ್ ಮಾಡ್ತೀವಿ. ಡಾಕ್ಟರ್, ಈಗ ಕೋರ್ಸ್ ಕಂಪ್ಲೀಟ್ ಆದ ನಂತರ ಆ ಸ್ಟೂಡೆಂಟ್ಸ್ಗೆ ಜಾಬ್ ಆಪರ್ಚುನಿಟಿ ಎಲ್ಲ ಹೇಗೆ? ಸೊ ಖಂಡಿತ ಅವರಿಗೆ 100% ಜಾಬ್ ಪ್ಲೇಸ್ಮೆಂಟ್ ಆಪರ್ಚುನಿಟಿ ಇದೆ. ಫಸ್ಟು ನಾವು ನಮ್ಮ ಹಾಸ್ಪಿಟಲಲ್ಲೇ ಪ್ಲೇಸ್ಮೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಈಗ ಆಗಲೇ ನಮ್ಮಲ್ಲಿ ಫಿಲ್ ಆಗಿದ್ದಾರೆ, ಬಟ್ ಸ್ಟಿಲ್ ಏನಾದರೂ ಆಪರ್ಚುನಿಟಿ ಇದೆ ಅಂತಂದರೆ ಖಂಡಿತ ನಮ್ಮ ಹಾಸ್ಪಿಟಲಲ್ಲೇ ಅವ್ರಿಗೆ ಜಾಬ್ ಪ್ಲೇಸ್ಮೆಂಟ್ ಇದೆ. ಮತ್ತು ನಮ್ಮದು ಹಲವು ಸೆಂಟರ್ಸ್ ಕೂಡ ಬೆಂಗಳೂರಲ್ಲಿ ಓಪನ್ ಆಗ್ತಾ ಇದೆ. ಸೊ ಅಲ್ಲಿ ಅವರಿಗೆ ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ಅದಿಲ್ಲ ಅಂತಂದರೆ ಬೇರೆಯವರು ಥೆರಪಿ ಯಾವುದೇ ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ಸೆಂಟರ್ಸಲ್ಲಿ ಅವರು ವರ್ಕ್ ಮಾಡ್ಬೋದು, ಅಥವಾ ಯಾವುದೇ ಆಯುರ್ವೇದ ಹಾಸ್ಪಿಟಲ್ಸಲ್ಲಿ ಕೂಡ ಅವರು ವರ್ಕ್ ಮಾಡ್ಬೋದು. ಸೊ ಇದಲ್ಲದೆ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡಬೇಕು ಅಂತಂದರೆ ನಮ್ಮಲ್ಲಿ ಒಬ್ಬರು ಥೆರಪಿಸ್ಟ್ ಕೆಲಸ ಮಾಡ್ತಾಯಿದ್ರು. ಸೊ ಅವರು ಜಸ್ಟ್ ಆಯುರ್ವೇದ ಥೆರಪಿಸ್ಟ್ ಅಂದರೆ ಅವ್ರು ಸ್ಟಾರ್ಟಿಂಗ್ ಬಂದಾಗ್ಲೂ ಶಿ ವಾಸ್ ನಾಟ್ ಎ ಥೆರಪಿಸ್ಟ್. ಅವ್ರು ಥೆರಪಿಸ್ಟ್ ಆಗಿ ಕೆಲಸಕ್ಕೆ ಬಂದಿಲ್ಲ. ಸೊ ಹಳ್ಳಿಯಿಂದ ಅವರು ಬಂದು ಜಾಯ್ನ್ ಆಗಿದ್ದು ಕೆಲಸಕ್ಕೆ ಅಂತ. ಅವರು ನಮ್ಮಲ್ಲಿ ಇಲ್ಲಿ ಮಿನಿಮಮ್ 5 ವರ್ಷ ಅವರು ನಮ್ಮಲ್ಲಿ ಕೆಲಸ ಮಾಡಿ, ಸೊ ಅವರು ಎಷ್ಟು ಚೆನ್ನಾಗಿ ಟ್ರೈನ್ ಆಗಿದ್ರು. 5 ವರ್ಷ
ಪಂಚಕರ್ಮದ ಜೊತೆಗೆ ಅವ್ರು ಮರ್ಮ ಚಿಕಿತ್ಸೆನೂ ಕೂಡ ಕಂಪ್ಲೀಟ್ ಆಗಿ ಕಲ್ತರು. ಸೊ 5 ವರ್ಷದಲ್ಲಿ ಕಂಪ್ಲೀಟ್ ಕಲ್ತು ಅವ್ರು ಇವಾಗ ಅವ್ರ ಹಸ್ಬೆಂಡಿಗೆ ಟ್ರಾನ್ಸ್ಫರ್ ಆಯಿತು ಅಂತ ಅವ್ರು ಇಲ್ಲಿಂದ ಅವರು ಬೇರೆ ಸ್ಟೇಟಿಗೆ ಹೋಗಿದ್ದಾರೆ. ಸೊ ಅಲ್ಲಿ ಅವರು ಒಬ್ರು ಆಯುರ್ವೇದ ಡಾಕ್ಟರ್ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರು ಹೋಗಿ ಇವರ ಟ್ರೀಟ್ಮೆಂಟ್ ವೇ ಆಫ್ ಟ್ರೀಟ್ಮೆಂಟ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ಸೊ ಅಲ್ಲಿ ಬರ್ತಿದ್ದಂಥ ಇನ್ಕಮ್ ಇವಾಗ 1 to double ಆಗಿದೆ. ಸೊ ಅರ್ಲಿಯರ್ ಎಷ್ಟು ಬರ್ತಿತ್ತು ಅದಕ್ಕಿಂತ ಈಗ ಪರ್ ಮಂತ್ ದೇ ಆರ್ ಅರ್ಲಿಂಗ್ ಅರೌಂಡ್ 2 lakhs. ಸೊ ಅದು ನಿಜವಾಗ್ಲೂ ಕಮೆಂಡಬಲ್ ಆಗುತ್ತೆ. ಸೊ ಈಗಲೂ ಕೂಡ ಅವ್ರು ಯಾವುದೇ ಒಂದು ಪೇಷಂಟ್ ಏನಾದರೂ ಬಂತು ಅಂದರೆ ಬೇಸಿಕಲಿ ಇಲ್ಲಿ ಮರ್ಮ ಚಿಕಿತ್ಸೆ ಎಲ್ಲ ಸ್ವಾಮೀಜಿನೇ ನಮಗೆಲ್ಲರಿಗೂ ಹೇಳ್ಕೊಡ್ತಾ ಇರೋದು. ಸೊ ಈಗಲೂ ಕೂಡ ಅವ್ರು ಯಾವ್ದಾದ್ರು ಪೇಷಂಟ್ಸ್ ಏನಾದರೂ ಬಂತು ಪೇಷಂಟ್ಸ್ನ ಏನಾದರೂ ರಿಪೋರ್ಟ್ಸ್ ಎಲ್ಲನೂ ಕೂಡ ಸ್ವಾಮೀಜಿನ ಹತ್ರ ಕಳಿಸಿ ಅವ್ರ ಹತ್ರ ಒಪಿನಿಯನ್ ತೊಗೊಂಡು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಒಂದು 6 months ನೋಡ್ತಾ ಇದೀವಿ ಪರ್ ಮಂತ್ ಅವ್ರ ಇನ್ಕಮು 1 ಲಕ್ಷದಿಂದ 2 ಲಕ್ಷ ತನಕ ನಡೀತಾ ಇದೆ. ಸೊ ಇವನ್ ಅಲ್ಲಿ ಆಯುರ್ವೇದ ಡಾಕ್ಟ್ರು ಕೂಡ ಖುಷಿಯಾಗಿದ್ದಾರೆ. ಅಂದರೆ ಈ ಕೋರ್ಸಸ್ ಮಾಡಿದ್ರೆ ಜಾಬ್ ಅಂತೂ ಪಕ್ಕ, ಖಂಡಿತ ಜಾಬ್ ಆಪರ್ಚುನಿಟೀಸ್ ಇದೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಪ್ರಕೃತಿ ಅವರೇ ನಮ್ಮ ಜೊತೆ ಮಾತಾಡಿ ಇಷ್ಟೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೀವು ಏನಾದರೂ ಆಯುರ್ವೇದದಲ್ಲಿ ಏನಾದರೂ ಕೋರ್ಸ್ ಮಾಡಬೇಕು ಅಂದ್ಕೊಂಡಿದ್ರೆ ಕೆಳಗಡೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಫೋನ್ ಮಾಡಿ. ಹಾಗೆ ಫೀಸ್ ಬಗ್ಗೆ ಏನಾದರೂ ಕೇಳಬೇಕಂದ್ರೆ ಕೆಳಗಡೆ ಅದೇ ನಂಬರ್ಗೆ ಫೋನ್ ಮಾಡಿ ನೀವು ಇನ್ಫಾರ್ಮೇಷನನ್ನು ತಗೋಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್. ಧನ್ಯವಾದ.